ಶೋಭಾ ಮಠಪತಿ ಶುಭ್ರ ಆರೋಗ್ಯಧಾಮ ಮಹಾಲಕ್ಷ್ಮಿ ಲೇಔಟ್ ಬೆಂಗಳೂರು. ಸ್ಪೆಷಲ್ ಎಪಿಸೋಡ್ ಫಾರ್ ದ ವುಮೆನ್ಸ್ ಅಂತ ಹೇಳ್ತೀವಿ. ಜನರಲ್ ಆಗಿ ಹೆಣ್ಮಕ್ಳಿಗೆ 3 ಏಜ್ ಅಲ್ಲಿ ನಾವು ಹೆಲ್ತ್ ಅನ್ನ ನೋಡ್ಕೋಬೇಕು ಅಂತ ಹೇಳ್ತೀವಿ. ಜನರಲ್ ಆಗಿ ನಾವು ವುಮೆನ್ಸ್ ಹೆಲ್ತ್ ಅಂತ ಬಂದಾಗ ಫಿಸಿಕಲ್, ಮೆಂಟಲ್, ಸೋಷಿಯಲ್ ವೆಲ್ ಬೀಯಿಂಗ್ ಅಂತ ಹೇಳ್ತೀವಿ. ಸೊ ಇದು ಎಲ್ಲಾನೇ ಹೆಲ್ತ್ ಅನ್ನ ನಾವು ವುಮೆನ್ಸ್ ಆಲ್ವೇಸ್ ಶುಡ್ ಬಿ ಮೇಂಟೈನ್ಡ್ ಅಂತ ಹೇಳ್ತೀವಿ. ಸೊ ವುಮೆನ್ಸ್ ಹೆಲ್ತ್ ಅಂತ ಬಂದಾಗ 3 ಥರದ ಏಜ್ ಅಲ್ಲಿ 3 ಸ್ಟೇಜ್ ಅಲ್ಲಿ ನಾವು ಹೆಲ್ತ್ ಅನ್ನ ಮೇಂಟೈನ್ ಮಾಡ್ಕೋಬೇಕು. ಫಸ್ಟ್ ಮೆನಾರಿಕಿಯಲ್ ಸ್ಟೇಜ್ ಅಂತ ಹೇಳ್ತೀವಿ, ಅಂದ್ರೆ ಮುಟ್ಟು ಶುರುವಾಗುವಾಗ ಪ್ಯುಬೆರಿಟಿ, ಟೀನೇಜ್ ಅಂತ ಏನ್ ಹೇಳ್ತೀವಿ ಆ ಟೈಮಲ್ಲಿ. ಸೆಕೆಂಡು ಮಿಡಲ್ ಏಜ್ ಅಂತ ಹೇಳ್ತೀವಿ ಅಂಡ್ ಥರ್ಡು ಮೆನೋಪೋಸಲ್ ಸ್ಟೇಜ್ ಅಂತ ಹೇಳ್ತೀವಿ. ಫಸ್ಟು ಮೆನಾರಿಕಿಯಲ್ ಸ್ಟೇಜ್ ಅಲ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇರುತ್ತೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ, ಅಥವಾ PCOS ಅಂತ ಹೇಳ್ತೀವಿ, ಮತ್ತೆ ಅನ್ಯೂಶುವಲ್ ಲಿಕೋರಿಯಲ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ. ಸೊ ಈ ಥರದ್ದು ನಿಮಗೆ ಪ್ರಾಬ್ಲಮ್ಸು ಶುರು ಆಗೋ ಚಾನ್ಸಸ್ ಇರುತ್ತೆ. ಸೆಕೆಂಡ್ ಮಿಡಲ್ ಏಜ್ ಅಂತ ಬಂದಾಗ ತುಂಬಾ ಪ್ರಾಬ್ಲಮ್ಸ್ ಬರಬಹುದು. ಬ್ರೆಸ್ಟ್ ಇಶ್ಯೂಸ್ ಆಗಬಹುದು, ಸೆಕ್ಷುವಲ್ ಆಕ್ಟಿವಿಟಿ ಇರಬಹುದು, ಪ್ರೆಗ್ನೆನ್ಸಿ, ಇನ್ಫರ್ಟಿಲಿಟಿ, ಹಾರ್ಮೋನ್ಸ್ ಇಂಬ್ಯಾಲೆನ್ಸು, ಯೂಟ್ರೈನ್ ಪ್ರಾಬ್ಲಮ್ಸು, ಈ ಥರದ್ದೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಥರ್ಡ್ ಸ್ಟೇಜ್ ಅಂದರೆ ಮೆನಪೋಸಲ್ ಸ್ಟೇಜ್ ಅಂತ ಬಂದಾಗ, ಮೆನಪೋಸಲ್ ಸ್ಟೇಜ್ ಅದರದ್ದೇ ಆದಂಥ ಒಂದು ಸಿಂಪ್ಟಮ್ಸ್ ಇರುತ್ತೆ. ಮೂಡ್ ಸ್ವಿಂಗ್ಸ್ ಇರಬಹುದು, ಫಟೀಗ್ ಇರಬಹುದು, ಇರಿಟೇಷನ್ ಇರಬಹುದು, ಆಂಗ್ಸೈಟಿ ಇರ್ಬೋದು. ಆಸ್ ಹಾರ್ಮೋನ್ ಚೇಂಜಸ್ ಆಗ್ತಾ ಹೋಗುತ್ತೆ, ಪ್ರೊಜೆಸ್ಟ್ರಾನ್, ಈಸ್ಟ್ರೋಜನ್ ಉತ್ಪತ್ತಿ ಆಗೋದು ಕಮ್ಮಿ ಆಗ್ತಾ ಹೋದಂಗೆ ಈ ಥರದ ಸಿಂಪ್ಟಮ್ಸ್ ನಮ್ಮ ಬಾಡಿ ಅಡ್ಜಸ್ಟ್ ಆಗೋವರೆಗೂ ಈ ಥರದ ಸಿಂಪ್ಟಮ್ಸ್ ನಮಗೆ ತುಂಬಾ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ದೀಸ್ ಆರ್ ಆಲ್ ದ ನಾರ್ಮಲ್ ಕಾಮನ್ ಏಜ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಈ ಏಜ್ ಅಲ್ಲಿ ಈಗ ನಿಮಗೆ ಪ್ರಾಬ್ಲಮ್ಸ್ ಬರಬಹುದು ಅನ್ನೋದಕ್ಕೆ. ಇದೆಲ್ಲ ಬಂದರೂ ಇದು ಒಂದು ಪ್ರಿವೆಂಟಿವ್ ಆಸ್ ವೆಲ್ ಆಸ್ ಕ್ಯೂರೇಟಿವ್ ಅಂತ ಹೇಳ್ತೀವಿ. ಅಂದ್ರೆ ಬರಬಾರ್ದು ಅನ್ನೋದಕ್ಕೆ ಅಥವಾ ಬಂದ್ರೂ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದಕ್ಕೆ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಒಂದು ಡೈಟ್ರಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಒಂದು ಯೋಗಿಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಒಂದು ಹೈಜೀನ್ ಅಂತ ಹೇಳ್ತೀವಿ, ಇನ್ನೊಂದು ಥಾಟ್ ಪ್ರಾಸೆಸ್ ಅಂತ ಹೇಳ್ತೀವಿ. ಡೈಟ್ ಅಂತ ಬಂದಾಗ ನಾವು ಅಕಾರ್ಡಿಂಗ್ ಟು ದ ಏಜ್, ಪ್ಯುಬೆರಿಟಿ ಏಜ್ ಅಲ್ಲಿ ತುಂಬಾ ಜಂಕ್ ತಿನ್ನಕ್ ಹೋಗ್ಬೇಡಿ, ತುಂಬಾ ಡೀಪ್ ಫ್ರೈಡ್ ತಿನ್ನಕ್ ಹೋಗ್ಬೇಡಿ, ಔಟ್ಸೈಡ್ ಸ್ಟ್ರೀಟ್ ಫುಡ್ಸ್ ತಿನ್ಬೇಡಿ, ಕ್ಯಾನ್ಡ್ ಫುಡ್, ಪ್ಯಾಕ್ಡ್ ಫುಡ್ ಅಂತ ಹೇಳ್ತೀವಿ, ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ ಅಂತ ತುಂಬಾ ಹೇಳ್ತಾ ಇದ್ದೀವಿ ನಾವು. ಯಾಕಂದ್ರೆ ಬಿಕಾಸ್ ಆಫ್ ಪ್ಯುಬೆರಿಟಿ ಏಜ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಬರ್ತಾ ಇದೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಇಟ್ಕೊಂಡ್ಬಿಟ್ಟು. ಸೊ ಅದಕ್ಕೆ ಸಾತ್ವಿಕ್ ಫುಡ್ ಊಟ ಮಾಡಿ, ಹೋಮ್ ಮೇಡ್ ಫುಡ್ ಊಟ ಮಾಡಿ ಆದಷ್ಟು. ಸಮ್ ಡೇಸ್, ಮಂತ್ಲಿ ಒನ್ಸ್ ಆರ್ ಟ್ವೈಸ್ ಚೀಟ್ ಡೇಸ್ ಅಂಡ್ ದಟ್ ಇಸ್ ಓಕೆ, ಬಟ್ ಇಟ್ ಶುಡ್ ನಾಟ್ ಬಿ ಅ ರೆಗ್ಯುಲರ್ ಫುಡ್. ನಿಮಗೆ ಅನ್ಹೆಲ್ದಿ ಫುಡ್ ಶುಡ್ ನಾಟ್ ಬಿ ಅ ರೆಗ್ಯುಲರ್ ಫುಡ್ ಆಗಬಾರ್ದು ಅನ್ನೋದಕ್ಕೆ. ಅಂಡ್ ನೆಕ್ಸ್ಟ್ ಇಸ್ ಯೋಗಿಕ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ, ಹೆಣ್ಣು ಮಕ್ಕಳಿಗೆ ಯಾವುದೇ ಏಜ್ ಅಲ್ಲಿ ಮತ್ಸ್ಯಾಸನ ಮಾಡಿ, ಬಟರ್ಫ್ಲೈ ಪೋಸ್ ಮಾಡಿ ರೆಗ್ಯುಲರ್ ಆಗಿ, ಪಾದಹಸ್ತಾಸನ ಅಂತ ಹೇಳ್ತೀವಿ, ಭುಜಂಗಾಸನ ಅಂತ ಹೇಳ್ತೀವಿ, ಭದ್ರಾಸನ ಅಂತ ಹೇಳ್ತೀವಿ, ವಿಪರೀತ ಕರ್ಣಿ ಅಂತ ಹೇಳ್ತೀವಿ. ಈ ಆಸನಗಳನ್ನ ವುಮೆನ್ ಹೆಲ್ತ್ಗೆ ದೀಸ್ ಆಸನಾಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಆಲ್ ಏಜ್ ಗ್ರೂಪ್ಸ್ ಅಂತ ಹೇಳ್ತೀವಿ. ಸೆಕೆಂಡ್, ಪ್ರಾಣಾಯಾಮ ಅಂತ ಬಂದಾಗ ಅನುಲೋಮ ವಿಲೋಮ ಅಂದ್ರೆ ಅಲ್ಟರ್ನೇಟ್ ನಾಸ್ಟ್ರಲ್ ಬ್ರೀದಿಂಗ್ ಅಂತ ಹೇಳ್ತೀವಿ. ವೇಟ್ ಜಾಸ್ತಿ ಇದ್ದವ್ರಿಗೆ, ವೇಟ್ ಕಮ್ಮಿ ಇದ್ದವ್ರಿಗೆ, ಈ ಥರ ಇದ್ದಾಗ ಸೂರ್ಯಭೇದ ಪ್ರಾಣಾಯಾಮ, ಚಂದ್ರಭೇದ ಪ್ರಾಣಾಯಾಮ ಅಂತಾನು ಹೇಳ್ತೀವಿ. ಅಂದ್ರೆ ಲೆಫ್ಟ್ ನಾಸ್ಟ್ರಲ್ ಬ್ರೀದಿಂಗ್, ರೈಟ್ ನಾಸ್ಟ್ರಲ್ ಬ್ರೀದಿಂಗ್ ಅಂತ ಹೇಳ್ತೀವಿ. ಸೊ ಆಮೇಲೆ ಪ್ರಾಣಾಯಾಮದಲ್ಲಿ ನಾರ್ಮಲ್ ಇನ್ಸ್ಪಿರೇಷನ್ ಬಟ್ ಲಾಂಗ್ ಎಕ್ಸ್ಪಿರೇಷನ್, ಅಂದ್ರೆ ನಾರ್ಮಲ್ ಆಗಿ ಇನ್ಹೇಲ್ ಮಾಡಿಬಿಟ್ಟು ಎಕ್ಸಿಲೇಷನ್ ತುಂಬಾ ಜಾಸ್ತಿ ಇರಬೇಕು. ಸೊ ಈ ಥಾಟ್ ಪ್ರಾಸೆಸ್ ನಾರ್ಮಲ್ ಆಗುತ್ತೆ. ಎನಿ ಟೈಪ್ ಆಫ್ ಇರಿಟಬಿಲಿಟಿ, ಡಿಪ್ರೆಷನ್ನು, ಇದೆಲ್ಲ ನಾರ್ಮಲ್ ಆಗ್ತಾ ಬರುತ್ತೆ. ಈ ಪ್ರಾಣಾಯಾಮನ ನೀವು ದಿನ ಕಂಟಿನ್ಯೂಸ್ ಆಗಿ ಒಂದಿನದಲ್ಲಿ ಕಂಪಲ್ಸರಿಯಾಗಿ ಇದಕ್ಕೆ ಅಂತ ಟೈಮ್ ಕೊಡಬೇಕು. ಅಂಡ್ ನೆಕ್ಸ್ಟ್ ಮುದ್ರಾಸ್ ಅಂತ ಬಂದಾಗ ಅಶ್ವಿನಿ ಮುದ್ರಾ ಅಂತ ಹೇಳ್ತೀವಿ, ಉಷಾಸ್ ಮುದ್ರಾ ಅಂತ ಹೇಳ್ತೀವಿ, ಪ್ರಾಣ ಮುದ್ರಾ ಅಂತ ಹೇಳ್ತೀವಿ, ಸೊ ಲಿಂಗ ಮುದ್ರಾ ಅಂತ ಹೇಳ್ತೀವಿ. ಇದು ಎಲ್ಲಾನು ನಮಗೆ ಮೈಂಡ್ ಕಾಮ್ ಡೌನ್ ಮಾಡೋದಕ್ಕೆ, ಮತ್ತೆ ನಮ್ಮ ಮೆನ್ಸಸ್ ಇರೆಗ್ಯುಲಾರಿಟೀಸ್ ಆಗಲಿ, ನಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ಸ್ ಆಗಲಿ, ಆರ್ಗನ್ಸ್ಗೆ ಹೆಲ್ದಿ ಇಡಕ್ಕೆ ಈ ಮುದ್ರಾಸ್ಗಳು ನಿಮಗೆ ಹೆಲ್ಪ್ ಮಾಡುತ್ತೆ. ದ ಬೆಸ್ಟ್ ರೆಸಿಪೀಸ್ ಅಂತ ಬಂದಾಗ ನಾವು ಇನ್ನೊಂದು ಅಂದ್ರೆ ಮೆನ್ಸಸ್ ಟೈಮಲ್ಲಿ ಯಾವ ಥರ ಫುಡನ್ನು ಅವಾಯ್ಡ್ ಮಾಡಬೇಕು ಅಂತ ಕೇಳ್ತಾರೆ. ಸೊ ತುಂಬ ಸಾಲ್ಟಿ ಫುಡ್ ಅಂತ ಹೇಳ್ತೀವಿ, ಲೈಕ್ ಚಿಪ್ಸ್ ಆಗಲಿ, ವೆರೈಟೀಸ್ ಆಫ್ ಫ್ರೈಡ್ ಫುಡ್ ಅಂತ ಹೇಳ್ತೀವಿ. ಸೊ ಆ್ಯಡೆಡ್ ಸಾಲ್ಟ್ ಹಾಕಿ ಕೊಟ್ಟಿರ್ತಾರೆ, ಸೊ ದ್ಯಾಟ್ ಶುಡ್ ಬಿ ಅವಾಯ್ಡೆಡ್ ಅಂತ ಹೇಳ್ತೀವಿ. ಡೀಪ್ ಫ್ರೈಡು, ಜಂಕ್ ಫುಡ್ಸ್ ಅವಾಯ್ಡ್ ಮಾಡಿ, ಸ್ಪೆಷಲಿ ಮೆನ್ಸಸ್ ಟೈಮಲ್ಲಿ ಅಂತ ಹೇಳ್ತೀವಿ. ಸೊ ಹೋಮ್ ಮೇಡ್ ಫುಡ್ಡು, ಹೋಮ್ ಮೇಡ್
ಸಾತ್ವಿಕ್ ಫುಡ್ ಅಂತ ಹೇಳ್ತೀವಿ. ವೆಜಿಟೇಬಲ್ಸು, ಫ್ರೂಟ್ಸು ಇದನ್ನ ತಗೊಳ್ಳಿ. ವೆಜಿಟೇಬಲ್ಸ್ ಜಾಸ್ತಿ ತಗೊಳ್ಳಿ, ಫ್ರೂಟ್ಸ್ ತಗೊಳ್ಳಿ, ಡ್ರೈ ಫ್ರೂಟ್ಸ್ ತಗೊಳ್ಳಿ, ನಾರ್ಮಲ್ ಮನೆ ಊಟ ತಗೊಳ್ಳಿ. ಔಟ್ಸೈಡ್ ಫುಡನ್ನು ಮೆನ್ಸಸ್ ಟೈಮಲ್ಲಿ ದಯವಿಟ್ಟು ಕಮ್ಮಿ ಮಾಡಿ. ಆ್ಯಸ್ ಇಟ್ ಈಸ್ ಹಾರ್ಮೋನ್ಸ್ ಅಲ್ಲಿ ಚೇಂಜಸ್ ಬರ್ತಾ ಇರುತ್ತೆ, ನಾರ್ಮಲ್ ಡಿಸ್ಚಾರ್ಜ್ ಇರುತ್ತೆ. ಸೊ ಐರನ್ ರಿಚ್ ಫುಡ್ ಜಾಸ್ತಿ ತಗೊಳ್ಳಿ ಅಂತ ಹೇಳ್ತೀವಿ. ಮೆನೋಪೋಸಲ್ ಸ್ಟೇಜಲ್ಲಿ ನಟ್ಸ್ ಯೂಸ್ ಮಾಡಿ, ಸೀಡ್ಸ್ ಯೂಸ್ ಮಾಡಿ ಅಂತ ಹೇಳ್ತೀವಿ. ಫ್ರೆಶ್ ಫ್ರೂಟ್ಸು, ಡ್ರೈ ಫ್ರೂಟ್ಸ್ ಯೂಸ್ ಮಾಡಿ ಅಂತ ಹೇಳ್ತೀವಿ. ಯಾಕಂತಂದರೆ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಲೆವೆಲನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು ಅಂತ ಅಂದಾಗ ವುಮೆನ್ಸ್ ಹೆಲ್ತ್ಗೆ ದೀಸ್ ಬೋತ್ ಹಾರ್ಮೋನ್ಸ್ ಶುಡ್ ಬಿ ಬ್ಯಾಲೆನ್ಸ್ಡ್ ಆಲ್ವೇಸ್ ಅಂತ ಹೇಳ್ತೀವಿ. ಸೊ ದೀಸ್ ಬೋತ್ ಹಾರ್ಮೋನ್ಸ್ ಬ್ಯಾಲೆನ್ಸ್ ಮಾಡೋಕ್ಕೆ ಎಷ್ಟೋ ಜನರಿಗೆ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಇನ್ಸೋಮ್ನಿಯಾ ಅಂತ ಬಂದಾಗ ಒಂದು ಬೆಸ್ಟ್ ಫುಡ್ ಇಸ್ ಬನಾನಾ ಸ್ಮೂದಿ ಅಂತ ಹೇಳ್ತೀವಿ. ಬನಾನಾ ಪ್ಲಸ್ ಡೇಟ್ಸ್ ಪ್ಲಸ್ ಹನಿ ಪ್ಲಸ್ ಸೋಕ್ಡ್ ಚಿಯಾ ಸೀಡ್ಸ್ ಇದೆಲ್ಲ ಮಿಕ್ಸ್ ಮಾಡಿ ಒಂದು ಸ್ಮೂತಿ ದಿನಕ್ಕೆ ಕುಡಿದ್ರೆ ನಿಮಗೆ ನಿದ್ದೆ ಬರದೇ ಇರೋರಿಗೆ ದಿಸ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈಸ್ಟ್ರೋಜನ್ ಪ್ರೊಜೆಸ್ಟೆರಾನ್ ಅನ್ನು ಕೂಡ ನೀವು ನಾರ್ಮಲ್ ಆಗಿ ಇಟ್ಕೊಳ್ಳೋದಕ್ಕೆ ನಾನು ಹೇಳಿದಾಗೆ ನಮ್ಮ ಲೈಫ್ ಸ್ಟೈಲಲ್ಲಿ, ಡಯಟಲ್ಲಿ ಮತ್ತು ಥಾಟ್ ಪ್ರಾಸೆಸ್ಸಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಕಂಪಲ್ಷನ್ ಆಗಿ ಮಾಡಿ ಅಂತ ಹೇಳ್ತೀವಿ. ಮಾರ್ನಿಂಗ್ ವಾಕ್ ಆಗಲಿ, ಸನ್ಗೆ ನಮ್ಮಷ್ಟಕ್ಕೆ ನಾವು ಎಕ್ಸ್ಪೋಸ್ ಮಾಡೋದಾಗಲಿ, ನಾನು ಹೇಳ್ಕೊಟ್ಟಿರೋ ಆಸನಗಳಾಗಲಿ ಮತ್ತು ಮೆಡಿಟೇಷನ್ ಆಗಲಿ, ಇದನ್ನೆಲ್ಲ ನೀವು ಇನ್ಕ್ಲೂಡ್ ಮಾಡ್ತಾ ಹೋದರೆ ನಿಮ್ಮ ಹಾರ್ಮೋನನ್ನು ನೀವು ಬ್ಯಾಲೆನ್ಸ್ ಆಗಿ ಇಟ್ಕೋಬೋದು. ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ಇವತ್ತಿಗೆ ಇಷ್ಟು. ಮುಂದಿನ ಎಪಿಸೋಡಲ್ಲಿ ಮತ್ತೆ ಬೇರೆ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.